ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರೋದು 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಮೇನ್ ಅಡ್ವಾಂಟೇಜ್ ಬಂದ್ಬಿಟ್ಟು ನಮಗೆ ಮನೆ ಮುಂದೆಗಡೆ 40 ಅಡಿಗಳ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ಕೂಡ ಇದೆ, ನಮಗೆ ಡ್ರೈನೇಜ್ ವರ್ಕ್ ಕೂಡ ರನ್ನಿಂಗ್ ಇದೆ. ಈ ಪ್ರಾಪರ್ಟಿ ವಿಶೇಷತೆ ಏನು ಅಂದ್ರೆ ಲಿಫ್ಟ್ ಇದೆ, ಅದ್ರ ಜೊತೆಗೆ 5 BHKಗಳ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಪಕ್ಕದಲ್ಲಿ ನಮಗೆ 60 ಅಡಿ ರೋಡ್ ಕೂಡ ಇದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈಗ ಮನೆದು ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ಈ ಕಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ನಮಗೆ ಕವರ್ ಆಗಿರುವಂತಹ MS ಗೇಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್. ಫಸ್ಟ್ ಫ್ಲೋರ್ ಅಲ್ಲಿ ಈ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಮಗೆ ಫೆಂಡ್ರಾಮ್ಯಾಟಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಸ್ಟ್ರಕ್ಚರ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಇಟಾಲಿಯನ್ ಗ್ರಾನೈಟ್ ಮತ್ತೆ ಸ್ಟ್ರಕ್ಚರ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನಮಗೆ ಫೆಂಡ್ರಾಮ್ಯಾಟಿಕ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಬ್ಯೂಟಿಫುಲ್ ಫ್ರಂಟ್ ಎಲಿವೇಶನ್ ನಮಗೆ ಬಿಲ್ಡ್ ಆಗಿದೆ. ಅದ್ರ ಜೊತೆಗೆ ಫ್ರಂಟ್ ಆಫ್ ರೋಡ್ ನೋಡಬಹುದು, 40 ಅಡಿಗಳ ಟಾರ್ ರೋಡ್. ಪ್ರೆಸೆಂಟ್ ನಮಗೆ ಡ್ರೈನೇಜ್ ಕೂಡ ನಮಗೆ ರನ್ನಿಂಗ್ ಇದೆ, ಮತ್ತೆ ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಇದ್ರ ಪಕ್ಕದಲ್ಲೇ ನಮಗೆ 60 ಫೀಟ್ ರೋಡ್ ಕೂಡ ಇರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನೋಡಬಹುದು ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಈ ಕಡೆ ನಮಗೆ ಲಿಫ್ಟ್ ರೂಮ್ ಕೂಡ ಇದೆ, ಪಕ್ಕದಲ್ಲಿ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಗೇಟ್ ಇಲ್ಲೇನಾದ್ರೂ ನಾವು ರಿಮೋಟ್ ಕಂಟ್ರೋಲ್ ಆಗಿ ಮೋಟರ್ ಎಲ್ಲ ಫಿಟ್ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಆಚ ಕಡೆಯಿಂದ ನಾವು ರಿಮೋಟ್ ಕಂಟ್ರೋಲ್ ಅಲ್ಲಿ ಕೂಡ ನಾವು ಆಪರೇಟ್ ನ ಮಾಡ್ಕೊಬಹುದು. ಆ ಫೆಸಿಲಿಟಿ ಕೂಡ ನಮಗೆ ಈ ಬಿಲ್ಡರ್ ಮಾಡಿದ್ದಾರೆ. ನಮಗೆ ಕರೆಕ್ಟ್ ಆಗಿ ನಮಗೆ ಸ್ಲೈಡಿಂಗ್ ಅಲ್ಲಿ ನಮಗೆ ಗೇಟ್ ಓಪನ್ ಆಗುವಂತದ್ದು. ಬಟ್ ಏನಂದ್ರೆ ನಾವು ಮೋಟರ್ ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಆ ಪರ್ಪಸ್ ಅಲ್ಲಿ ಗೇಟ್ ನ ಮಾಡಿರೋದು. ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗೇಟ್ ಇದು. ಈ ಪೋರ್ಷನ್ ಇಲ್ಲಿ ಫುಲ್ ಕವರ್ಡ್ ಆಗಿದೆ ನೋಡಿ, ಮನೆ ಫುಲ್ ನಮಗೆ ಕವರ್ ಆಗಿರುವಂತದ್ದು. ಆ ಪೋರ್ಷನ್ ಅಲ್ಲಿ ಮತ್ತೆ ಹಿಂದೆಗಡೆ ಈ ಪೋರ್ಷನ್ ಎಲ್ಲ ನಮಗೆ ಸೆಟ್ ಬ್ಯಾಕ್ ನ ಪ್ರಾವಿಷನ್ ನ ಬಿಟ್ಟಿರುವಂತದ್ದು. ಇಲ್ಲಿ ನೋಡಬಹುದು, ಇಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ MS ಗೇಟ್ ಕೂಡ ನಮಗೆ ಹಾಕೊಡ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ 3 ಕಾರುಗಳ ಜೊತೆಗೆ 10 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪ್ರಾಪರ್ಟಿಲಿ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಕಾವೇರಿ ಮೀಟರ್ಗೆ ಮತ್ತೆ ಇದ್ರ ಜೊತೆಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಲಿಫ್ಟ್ ಏರಿಯಾನ ಪ್ರಾವಿಷನ್ ಮಾಡಿರುವಂತದ್ದು. 2 ಸ್ಲೈಡಿಂಗ್ ಡೋರ್, ಗ್ಲಾಸ್ ಡೋರ್ ಆಗಿರುವಂತದ್ದು. ಈ ಏನಿದೆ ನಮಗೆ ಬಾರ್ಡರ್ ಇದೆಲ್ಲ ನಮಗೆ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಂದು ಸರ್ವೆಂಟ್ ರೂಮ್ ಮತ್ತೆ ಆಫೀಸ್ ರೂಮ್ ಒಂದು ಪ್ರಾವಿಷನ್ ಮಾಡಿರೋದ್ರಿಂದ ಜಸ್ಟ್ ಒಂದು ಆಫೀಸ್ ರೂಮ್ ಬರುತ್ತೆ. ಆಫೀಸ್ ರೂಮ್ಗೆ ಒಂದು ಕಾಮನ್ ಬಾತ್ರೂಮ್ ನ ಯೂಸ್ ಮಾಡಿರುವಂತದ್ದು. ಇದಕ್ಕೂ ಅಷ್ಟೇ ವೀಕ್ಷಕರೇ, 1/2 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಇಲ್ಲಿವರೆಗೂ ನಮಗೆ ಜಾಗ ಇದೆ ನೋಡಿ, ಎಲ್ ಶೇಪ್ ಆಗಿದೆ ಬಾತ್ರೂಮ್. ಇದು ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ಕಾಮನ್ ಬಾತ್ರೂಮ್. ಇಷ್ಟು ಫುಲ್ ನಮಗೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ಪಾರ್ಕಿಂಗ್ ಅಲ್ಲಿ ಕೂಡ ನಮಗೆ ವೆಂಟಿಲೇಷನ್ಗೆ ವಿಂಡೋಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನೊಂದು ಬೆಸ್ಟ್ ಫೆಸಿಲಿಟಿ ಅಂದ್ರೆ ಈ ಪೋರ್ಷನ್, ಈ ಸ್ಟೇರ್ ಕೇಸ್ ಹೋಗುತ್ತಲ್ಲ ಫಸ್ಟ್ ಫ್ಲೋರ್ಗೆ, ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ನಮಗೆ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಬಟ್ಟೆ ಒಣಗಾಕೋಬೇಕು ಅಂದ್ರೆ ಇಲ್ಲೇ ಕೂಡ ನಾವು ಒಣಗಾಕೋಬಹುದು. ಇಲ್ಲ ನಮ್ಗೆ ಬೇಡ ಟೆರೆಸ್ ಮೇಲೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಕ್ಲೀನಿಂಗ್ ಪರ್ಪಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ರೈಟ್ ಸೈಡ್ ಅಲ್ಲಿ ಕೂಡ ನಮಗೆ 30-40 ಬೆಲ್ಟ್ ಇರೋದ್ರಿಂದ ಈ ಪೋರ್ಷನ್ ಫುಲ್ ನಮಗೆ MS ಗೇಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಈ ಪ್ರಾಪರ್ಟಿ ಬಂದಿರುವಂತದ್ದು. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, ಒಂದು ಸರ್ವೆಂಟ್ ರೂಮ್ ಮತ್ತೆ ಲಿಫ್ಟ್ ರೂಮ್ ಬಂದಿರುವಂತದ್ದು ಚೆನ್ನಾಗಿದೆ ನೋಡಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಲಪಾತ್ರನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ನಮಗೆ SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ MS ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು, ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಈ ಸ್ಟ್ರಕ್ಚರ್ ಫುಲ್ ನಮಗೆ MS ಗ್ರಿಲ್ ಕಂಪ್ಲೀಟ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ವಾಲ್ಗಳಿಗೆ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆ ಲಪಾತ್ರ ಆಂಟಿಸ್ಕೈಡ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ಮತ್ತೆ ವಿತ್ LED ಲೈಟ್ ಜೊತೆಗೆ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. 100% ಸೇಫ್ಟಿ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಇಲ್ಲೂ ಏನಾದ್ರು ನೀವು ಏನಾದ್ರು ಗ್ರಿಲ್ ಏನಾದ್ರು ಹಾಕಿಸ್ಕೊಂಡ್ರೆ ಫರ್ದರ್ ಬೇಕಾಗಿಲ್ಲ. ಬಟ್ ಏನಾದ್ರು ಬೇಕು ಅಂದ್ರೆ ಆರಾಮಾಗಿ ನಾವು ಡೋರ್ ಓಪನ್ ಮಾಡಿ ಕೂಡ ನಾವು ಸ್ಟೇ ಆಗ್ಬೋದು. ಅಷ್ಟು ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಮನೆನ ಕಟ್ಟಿದ್ದಾರೆ. ಒಳ್ಳೆ ಇಂಪ್ರೂವ್ಮೆಂಟ್ ಏರಿಯಾ ಜಾಗದಲ್ಲಿ ಇರುವಂತದ್ದು. ಮನೆ ಮುಂದೆಗಡೆ ನಮಗೆ 40 ಅಡಿಗಳ ಟಾರ್ ರೋಡ್ ಇದೆ. ವೀಕ್ಷಕರೇ, ಈಗ ನಾನು ಮನೆ ಮುಂದೆಗಡೆನೆ ನಿಂತಿದ್ದೀನಿ. ಈ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ನಂದಿ ಬಾಗ್ಲು ಬರುತ್ತೆ. ಮೇಲ್ಗಡೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಗ್ಲಾಸ್ ಗಳನ್ನ ಕೊಟ್ಟಿದ್ದಾರೆ. ವಿತ್ MS ರಾಡ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಬೆಳಕುಗೋಸ್ಕರ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ.
ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಲಿವಿಂಗ್ ರೂಮ್. ಈ ಲಿವಿಂಗ್ ರೂಮ್ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಮಾರ್ಬಲ್ ಹಾಕಿದ್ರೆ ವಿತ್ ಪಾಲಿಶಿಂಗ್ ಕೂಡ ಆಗಿರೋದ್ರಿಂದ ಸೇಫ್ಟಿ ವೈಸ್ ಅಲ್ಲಿ ನಮ್ಗೆ ಒಂದು ಮ್ಯಾಟ್ ಹಾಕಿರುವಂತದ್ದು. ಇದನ್ನ ಸ್ಟೇರ್ ಕೇಸ್ ಅಲ್ಲಿ ತೋರಿಸ್ತೀನಿ, ಯಾವ ಡಿಸೈನ್ ಅಲ್ಲಿ ಬರುತ್ತೆ ಅನ್ನೋದನ್ನ ಸ್ಟೇರ್ ಕೇಸ್ ಅಲ್ಲಿ ತೋರಿಸ್ತೀನಿ. ಬಟ್ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಮಾರ್ಬಲ್ ಫ್ಲೋರಿಂಗ್. ಆರಾಮಾಗಿ ನೋಡಿ, ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಸನ್ಲೈಟ್ ನಮ್ಗೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ರೋಡ್ ಸೈಡ್ ಅಲ್ಲಿ ದೊಡ್ಡದಾಗಿರುವಂತಹ 4 ಶಟರ್ಸ್ ಇರುವಂತಹ ವಿಂಡೋ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಡಿಸೈನ್ ಅಲ್ಲಿ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಈ ಮೂಲೆಯಿಂದ ಈ ಮೂಲೆವರೆಗೂ ನಮ್ಗೆ ಫುಲ್ ವುಡ್ ಪ್ಯಾನಲ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ಸಿಂಪಲ್ ಆಗಿದೆ ನೋಡೋದಕ್ಕೆ, ಬಟ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ದೊಡ್ಡದಾಗಿ ನಾವು ಟಿವಿ ಹಾಕೊಂಡು ಇಲ್ಲೇನೋ ಸಣ್ಣ ಪುಟ್ಟ ಐಟಮ್ಸ್ ಗಳು ಇಟ್ಕೊಂಡ್ರೆ ಆರಾಮಾಗಿ ಈ ಹಾಲ್ಗೆ ಸಖತ್ ಕಳೆ ಅಂತಾನೆ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ಗ್ಲಾಸಿ ಫಿನಿಶಿಂಗ್ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ವೆನೀರ್ ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಇಷ್ಟೆಲ್ಲ ನಮ್ಗೆ ಈ ಪೋರ್ಷನ್ ನೋಡ್ಬೋದು, ಬಾರ್ಡರ್ ಗಳೆಲ್ಲ ಕೊಟ್ಟಿದ್ದಾರೆ. ಗೋಲ್ಡನ್ ಮೆಟಲ್ ಬಾರ್ಡರ್ ಗಳು ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಬಟ್ ಹಾಲು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಆರಾಮಾಗಿ ಈ ಪೋರ್ಷನ್ ಅಲ್ಲಿ ನಾವು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಇಲ್ಲೇನ್ ಬರುತ್ತೆ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಟೀಪೈ ಕೂಡ ಇಟ್ಕೊಂಡ್ರೆ ಆರಾಮಾಗಿ ಇಷ್ಟು ಫುಲ್ ನಮ್ಗೆ ಲಿವಿಂಗ್ ರೂಮ್ ಏರಿಯಾ ಬರುತ್ತೆ. ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮ್ಗೆ ಲಿಫ್ಟ್ ರೂಮು. ಆರಾಮಾಗಿ ಫಸ್ಟ್ ಫ್ಲೋರ್ಗೆ ಪಾರ್ಕಿಂಗ್ ಎಲ್ಲ ಹತ್ತಿದ್ರೆ ಫಸ್ಟ್ ಫ್ಲೋರ್ ಬಂದು ನಾವು ಇಳ್ಕೋಬಹುದು. ಲಿಫ್ಟ್ ಇನ್ನ ನಮ್ಗೆ ವರ್ಕಿಂಗ್ ಇಲ್ಲ, ಬಟ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಎಲ್ಲ ನಮ್ಗೆ ಕಂಪ್ಲೀಟ್ ಮಾಡಿ ರೆಡಿ ಆಗಿ ನಮ್ಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ ವಾಲ್ಗಳಿಗೆ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಹಿಂದೆಗಡೆ ನಮ್ಗೆ ಒಂದು ಚಿಕ್ಕದಾಗಿ ಒಂದು ರೂಮ್ ಮಾಡಿದ್ದಾರೆ. ಬಟ್ ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಇನ್ ಕೇಸ್ ಏನಾದ್ರು ಈ ಮನೇಲಿ ಯಾರಾದ್ರೂ ವಯಸ್ಸಾಗಿರೋರಿದ್ರೆ, ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಉಳ್ಕೋಬೇಕು ಅನ್ನೋರಿದ್ರೆ ಈ ರೂಮ್ ನ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಜಸ್ಟ್ ಅಂತವ್ರಿಗೆ ಅಂತಾನೆ ಕಟ್ಟಿರೋದಕ್ಕೆ, ಆ ಪರ್ಪಸ್ಗೋಸ್ಕರ ಕಟ್ಟಿರೋದಕ್ಕೆ ಈ ರೂಮ್. ಇಲ್ಲಾಂದ್ರೆ ಇದು ಕೂಡ ಯುಟಿಲೈಸ್ ಮಾಡ್ಕೊಂತ ಇದ್ರು ಅಂತ ಹೇಳಿದ್ರು. ಬಟ್ ಯಾರಾದ್ರೂ ವಯಸ್ಸಾಗಿರೋರಿತ್ತು ಅಂದ್ರೆ ಅವ್ರು ಯೂಸ್ ಆಗ್ಲಿ ಅವ್ರಿಗೋಸ್ಕರ ಅಂತ ಕಟ್ಟಿರೋಂಥದ್ದು ಈ ರೂಮ್ ಚಿಕ್ಕದಾಗಿ ಮಾಡಿದ್ದಾರೆ. ಬಟ್ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ವಿಂಡೋ ಪರ್ಪಸ್ ಕೊಟ್ಟಿದ್ದಾರೆ. POP ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ರೂಮ್ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ವೆಟ್ರಫೆಟೈಲ್ಸ್ 2x4 ವೆಟ್ರಫೆಟೈಲ್ಸ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ಗೆ ಆಂಟಿಸ್ಕ್ಯಾಟ್ ವೆಟ್ರಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಇನ್ಸ್ಟಾಲ್ ಆಗುತ್ತೆ. ಎಲ್ ಶೇಪ್ ಅಲ್ಲೇ ಬಂದಿದೆ ಇದು ಕೂಡ ಲೈಟ್ ಆಗಿ, ಬಟ್ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಸ್ಪೇಷಿಯಸ್ ಆಗಿರುವಂತದ್ದು. ಬಾರ್ಡರ್ ಅಲ್ಲೆಲ್ಲ ನಮ್ಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ನಮಗೆ 2x4 ವೆಟ್ರಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಅಲ್ಲೂ ಡಿಸೈನ್ ವರ್ಕ್ ಮಾಡಿರುವಂತದ್ದು, ಚೆನ್ನಾಗಿ ವರ್ಕ್ ಮಾಡಿರುವಂತದ್ದು. ಅದ್ರ ಜೊತೆಗೆ ವುಡ್ ವಿಷಯಕ್ಕೆ ಏನಾದ್ರು ಬಂದ್ರೆ ಎಲ್ಲ ನಮಗೆ ಟೀ ಕೋಟ್ ನ ಯೂಸ್ ಮಾಡಿದ್ದಾರೆ. ಬಟ್ ಈ ರೂಮ್ ಅಲ್ಲಿ ಒಂದು ಹೇಳೋದು ಬಟ್ಟೆ ನೋಡಿ, ಕ್ರಾಸ್ ವೆಂಟಿಲೇಷನ್ಗೆ ನಮ್ಗೆ 2 ಟೀ ಕೋಟ್ ಅಲ್ಲಿ ವಿಂಡೋಗಳ ಪರ್ಪಸ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡ್ಬೋದು ವೀಕ್ಷಕರೇ, ಇದು ಬೈಫರ್ಕೇಶನ್ ಮಾಡಿರುವಂತದ್ದು. ಇದು ನಮ್ಗೆ ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಇಂಟೀರಿಯರ್ ವರ್ಕ್ ನ ನಾವು ಕ್ರಾಸ್ ಮಾಡಿ ಮುಂದೆ ಹೋದ್ರೆ ಕಿಚನ್, ಡೈನಿಂಗ್, ಪೂಜಾ ಬರುತ್ತೆ. ವಿತ್ ಯುಟಿಲಿಟಿ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಈ ಏರಿಯಾದಲ್ಲಿದೆ. ಅದಕ್ಕೆ ತಕ್ಕನಂಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಈ ಪೋರ್ಷನ್ ಅಲ್ಲಿ ಬಾಕ್ಸ್ ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಹ್ಯಾಂಡ್ ವಾಶ್ಗೂ ಕೂಡ ನಮ್ಗೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು ಚೆನ್ನಾಗಿದೆ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ. ಅದ್ರ ಮೇಲ್ಗಡೆನೆ POP ವರ್ಕ್ ಕೂಡ ನಮ್ಗೆ ಮಾಡಿರುವಂತದ್ದು. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮ್ಗೆ ಪೂಜಾ ಮನೆ ಬರುತ್ತೆ. ಆರಾಮಾಗಿ 3 ಜನ ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ವರ್ಕ್ ನ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಮಾರ್ಬಲ್ ಫ್ಲೋರಿಂಗ್ ಬರುತ್ತೆ. ವಾಲ್ಗಳಿಗೆ 2x4 ವೆಟ್ರಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಆರಾಮಾಗಿ 3 ಜನ ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ದೇವ್ರ ಮನೆಯಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ವುಡ್ ಬಂದ್ಬಿಟ್ಟು ನಮ್ಗೆ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಈಗ ನೋಡಿ, ಇದು ಡೈನಿಂಗ್ ಏರಿಯಾ, ಕಿಚನ್ ಬರುವಂತದ್ದು. ಕಿಚನ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಗ್ಲಾಸ್ ಡೋರ್ ಗಳು ಬರುತ್ತೆ. ವುಡ್ ಡೋರ್ ಅಲ್ಲ, ಗ್ಲಾಸ್ ಡೋರ್ ಗಳು ಬರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಕೂಡ ನಮ್ಗೆ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ POP ವರ್ಕ್ ಇದೆಯಲ್ಲ, ಇದು ಕೂಡ ನಮ್ಗೆ ವುಡ್ ಅಲ್ಲೇ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನೋಡಿ. ಈ ಪೋರ್ಷನ್ ಅಲ್ಲಿ ಹಿಂಗೆ ಲಾಂಗ್ ಅಲ್ಲಿ ನೋಡಿದ್ರೆ ಸೇಮ್ ಒಂದೇ ಸಿಮಿಲರ್ ಆಗಿ ನಮ್ಗೆ ಕಾಣಿಸುವಂತದ್ದು. ಈ ಸ್ಟ್ರಕ್ಚರ್ ಒಂದಾಗುತ್ತೆ, ಈ ಮೇಲ್ಗಡೆ ಸ್ಟ್ರಕ್ಚರ್ ನಮ್ಗೆ ಒಂದಾಗುತ್ತೆ. ಕಲರ್ ಕಾಂಬಿನೇಷನ್ ಕೂಡ ನಮ್ಗೆ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಬಟ್ ಈ ಕಿಚನ್ ಏರಿಯಾ ಏನು ಅಂದ್ರೆ, ಈ ವಾಲ್ ಏನಿದೆ ವಾಲ್ಗೆಲ್ಲ ನಮ್ಗೆ 2x4 ವೆಟ್ರಫೆಟೈಲ್ಸ್ ನ ಹಾಕಿದ್ದಾರೆ.
ಈ ಪೋರ್ಷನ್ ಫುಲ್ ನಮಗೆ 2x4 ವೆಟ್ರೋಫಿಟರ್ಸ್ ಹಾಕಿರುವಂತದ್ದು. ಯಾಕಂದ್ರೆ ಇದು ಬಂದ್ಬಿಟ್ಟು ಫ್ರಿಡ್ಜ್ ಏರಿಯಾ ಬರುತ್ತೆ. ಇದು ಫ್ರಿಡ್ಜ್ ಏರಿಯಾ, ಫ್ರಿಡ್ಜ್ ಪಾಯಿಂಟ್ ಕೂಡ ಇಲ್ಲೇ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಈ ಫ್ರಿಡ್ಜ್ ಏರಿಯಾ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ವೆಟ್ರೋಫಿಟರ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಕ್ಲೀನಿಂಗ್ ಪರ್ಪಸ್ಗೆ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇಲ್ಲಿ ಸಿಂಕ್ ಬರುವಂತದ್ದು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. 2 ಟ್ಯಾಬ್ ವ್ಯವಸ್ಥೆ ಕೂಡ ಕೊಟ್ಟಿರುವಂತದ್ದು. ಆಕ್ವಾ ಕಡೆಗೆ ಇಲ್ಲಿ ಬರುತ್ತೆ, ಚಿಮ್ಮಿಗೆ ಅಲ್ಲಿ ಪ್ರಾವಿಷನ್ ಬರುತ್ತೆ. ಯಾವ ಚಿಮ್ಮಿ ತಗೊಬಂದು ಕೊಡ್ತೀರಾ ಆ ಚಿಮ್ಮಿಗೆ ಅವರು ಕಟ್ ಮಾಡಿ ಕೂಡ ನಮಗೆ ಕೊಡ್ತಾರೆ. ಇಲ್ಲಿ ಕೂಡ ಅಷ್ಟೇ ಕ್ರಾಸ್ ವೆಂಟಿಲೇಷನ್ಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ವಿಂಡೋ ಪರ್ಪಸ್ಗೆ ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಬ್ಯಾಸ್ಕೆಟ್ ಗಳೆಲ್ಲ ಯೂಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ಗೆ. ಇಲ್ಲಿ SS, ಅಲ್ಲಿ ಕಟ್ಲ, ಇಲ್ಲಿ ಸ್ಟೋರೇಜ್ ಸ್ಪೇಸು. ಇದಕ್ಕೂ ಕೂಡ ಅಷ್ಟೇ ನೋಡಿ, ಫುಲ್ಲು ನಮಗೆ ಫುಲ್ ಬ್ಯಾಸ್ಕೆಟ್ ಕೊಟ್ಟಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲ ಅಷ್ಟೇ ದೊಡ್ಡದಾಗಿರುವಂತಹ ಬ್ಯಾಸ್ಕೆಟ್ಗಳು, ಇಲ್ಲಿ ಪ್ಲೇಟ್ಸ್ಗಳು ಇಟ್ಕೊಡೋದಕ್ಕೆ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲೂ ಅಷ್ಟೇ ಬಾಕ್ಸ್ ಕೊಟ್ಟಿದ್ದಾರೆ. ಐಟಮ್ಸ್ಗಳು ಇಲ್ಲಿಗೆ ನಮಗೊಂದು ಫ್ಯಾಬ್ರಿಕ್ ಒಂದು ಐಟಮ್ಸ್ ಬರುತ್ತೆ, ಅದನ್ನ ನಾವು ಇಟ್ಕೊಂಡ್ರೆ ಅದ್ರ ಮೇಲ್ಗಡೆ ನಾವು ಐಟಮ್ಸ್ಗಳನ್ನ ಇಟ್ಕೊಬೋದು. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ವೀಕ್ಷಕರ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಕೊಟ್ಕೊಡೋಕೆ ಇಲ್ಲಿ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರುವಂತದ್ದು. ಚೆನ್ನಾಗಿ ನಮಗೆ ಒಳ್ಳೆ ಬಿಲ್ಡ್ ಆಗಿದೆ ಈ ಕಿಚನ್ ಏರಿಯಾ. ಈ ಕಡೆಗೆ ನಮಗೆ ಯುಟಿಲಿಟಿ ಬರುತ್ತೆ. ಇದು ಯುಟಿಲಿಟಿ 1/2 ವೆಟ್ರೋಫಿಟಲ್ಸ್ ವಾಲ್ಗಳಿಗೆ, ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ಗೆ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಯುಟಿಲಿಟಿಲಿ ಇದೆ. ಒಂದು ಡಿಶ್ ವಾಶ್ ಕೂಡ ನಾವು ಮೇಂಟೈನ್ ಮಾಡಬಹುದು ಅಷ್ಟು ಜಾಗ ಇಲ್ಲಿದೆ. ವಾಷಿಂಗ್ ಮಿಷಿನ್ ಕೂಡ ನಾವು ಮೇಂಟೈನ್ ಮಾಡಬಹುದು ಅಷ್ಟು ಜಾಗ ಈ ಯುಟಿಲಿಟಿಲಿ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೊಕೇಶನ್ ನೋಡಿ, ಜಸ್ಟ್ ಝೂಮ್ ಮಾಡ್ತೀನಿ. ಅದೇ 60 ಫೀಟ್ ರೋಡ್. ಆ ರೋಡ್ ನಮಗೆ ಲೆಫ್ಟ್ ತಗೊಂಡು ಡೈರೆಕ್ಟ್ ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನ್ಗೆ ಹೋಗುವಂತ ಮೈನ್ ರೋಡ್. ಅದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಮನೆ. 30-40 ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಹೌಸು. ಹಾಲಂತೂ ನೋಡಿ ಸಖತ್ತಾಗಿ ಬಂದಿದೆ, ಸ್ಪೇಷಿಯಸ್ ಆಗಿ ಬಂದಿದೆ. ಮಕ್ಕಳಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ಇರ್ಬೋದು ಅಷ್ಟು ಜಾಗ ಕೊಟ್ಟಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಸೆಂಟ್ರಲ್ ಏನಿದೆ ಆ ಪೋರ್ಷನ್ ನಮಗೆ ವುಡ್ ಬರುತ್ತೆ. ಎರಡು ಮಿಕ್ಸ್ ಮಾಡಿದ್ದಾರೆ, ಬೈಫರ್ಕೇಶನ್ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಇಂಟೀರಿಯರ್, ಆ ಪೋರ್ಷನ್ ಒಂದು POP ವರ್ಕ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಆಂಬಿಯನ್ಸ್ ಗಳು. ಬನ್ನಿ ವೀಕ್ಷಕರ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸ್ಟೇರ್ ಕೇಸ್ ಗ್ರಾನೈಟ್ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ನಮಗೆ 45 mm ಗ್ರಾನೈಟ್ ಬರುವಂತದ್ದು. ಏನು ನಮಗೆ ಈ ಮಾರ್ಬಲ್ ಡಿಸೈನ್ ಇದೆ, ಸೇಮ್ ಡಿಸೈನ್ ನಮಗೆ ಈ ಹಾಲ್ಗಳಿಗೆ ಮತ್ತೆ ಫ್ಲೋರಿಂಗ್ ಯೂಸ್ ಮಾಡಿರುವಂತಹ ಮಾರ್ಬಲ್. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಆಗಿರುವಂತದ್ದು. ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮ್ಗೊಂದು ಸ್ಟಡಿ ಏರಿಯಾ ತರ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಇಲ್ಲ ಹೋಮ್ ಥಿಯೇಟರ್ ತರ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಪ್ಲೇ ಏರಿಯಾ ತರ ಬೇಕಾದ್ರೂ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಬಿಟ್ಟಿದ್ರೆ ಫುಲ್ ಪ್ಲೇನ್ ಆಗಿ ಬಿಟ್ಟಿರೋದ್ರಿಂದ ಏನ್ ಬೇಕಾದ್ರೂ ಕೂಡ ನಾವು ಯುಟಿಲೈಸ್ ಮಾಡ್ಕೊಬಹುದು. ಮೇಲ್ಗಡೆ POP ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಗ್ರ್ಯಾಂಡ್ ಆಗಿದೆ. ಬಟ್ ಏನಂದ್ರೆ ವೆಂಟಿಲೇಷನ್ ಇರೋದ್ರಿಂದ ನಾನು ಲೈಟ್ ನ ಹಾಕಿಲ್ಲ. ಇಷ್ಟು ವೆಂಟಿಲೇಷನ್ ಬರ್ತಾ ಇದೆ ನೋಡಿ. ಆ ವೆಂಟಿಲೇಷನ್ ಗೋಸ್ಕರನೇ ನಾನು ಲೈಟ್ ಹಾಕ್ದಿರಾ ಹಾಗೆ ವಿಡಿಯೋ ಮಾಡ್ತಾ ಇರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವುಡ್ ಅಲ್ಲಿ ವರ್ಕ್ ಮಾಡಿರೋದು. ಸೈಡ್ ಅಲ್ಲಿ ನಮಗೆ ಬಾರ್ಡರ್ ಗ್ರೀನ್ ಕಲರ್ ಏನ್ ಬರುತ್ತೆ ಅದೆಲ್ಲ ನಮಗೆ POP ವರ್ಕ್ ನ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ಕಡೆ ಮಾಸ್ಟರ್ ಬೆಡ್ರೂಮ್, ಆ ಕಡೆ ಚಿಲ್ಡ್ರನ್ಸ್ ಬೆಡ್ರೂಮ್ ಏರಿಯಾ ಬರುತ್ತೆ. ಈ ಎದುರುಗಡೆಗೆ ನಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವೀಕ್ಷಕರೇ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂತದ್ದು. ಸ್ಲೈಡಿಂಗ್ ಡೋರ್ಗಳಿರುವಂತಹ ವಾರ್ಡ್ರೋಬ್ ವಿತ್ POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಮತ್ತೆ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಮಾಡಿಕೊಟ್ಟಿದ್ದಾರೆ. ವಿಂಡೋ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಲೈಟ್ ಕೂಡ ಆಲ್ರೆಡಿ ರೂಮ್ಗೆ ಎಂಟ್ರಿ ಆಗ್ತಾ ಇದೆ ನೋಡಿ. ಒಳ್ಳೆ ಸ್ಪೇಷಿಯಸ್ ಆಗಿ ಅಂಟು ವಾಲ್ವರೆಗೂ ನಮಗೆ ವಾರ್ಡ್ರೋಬ್ ಆಗಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ ಬಾಕ್ಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲೂ ನೋಡಿ ಎಷ್ಟು ಜಾಗ ಇದೆ ಓಡಾಡಕ್ಕೆ. ಈ ಜಾಗದಲ್ಲೂ ಇದೆ, ಅಲ್ಲೂ ಇದೆ, ಈ ಪೋರ್ಷನ್ ಇದೆ. ಆರಾಮಾಗಿ ಒಂದು ಸೋಫಾ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತದ್ದು. ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಬಾತ್ರೂಮ್ ಮತ್ತೆ ಬಾಲ್ಕನಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ಸಿಂಪಲ್ ಒಂದು ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಅಟ್ಯಾಚ್ ಬಾತ್ರೂಮು. 2x4 ವೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಮತ್ತೆ ಫ್ಲೋರಿಂಗ್ ಅಲ್ಲಿ ಕೂಡ ನೋಡಬಹುದು ವೀಕ್ಷಕರೇ. ಇಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಪಾರ್ಟಿಷನ್ ಇದೆಯಲ್ಲ, ಇಲ್ಲಿ ಬೇಕಾದ್ರೆ ನಾವು ಗ್ಲಾಸ್ ಅಲ್ಲಿ ಡೋರ್ಗಳು ಬರುತ್ತಲ್ಲ ಆ ತರದ್ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬಹುದು. ಅದ್ರಗೋಸ್ಕರನೇ ಕೊಟ್ಟಿರೋಂಥದ್ದು. ಆರಾಮಾಗಿ ನಾವು ಡ್ರೈ ವೆಟ್ ಕೂಡ ಮಾಡ್ಕೊಬಹುದು ಅಷ್ಟು ಜಾಗ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಇದೆ. ಹ್ಯಾಂಡ್ ವಾಶ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ.
2x4 ವೆಟ್ರೋ ಫಿಟಿಲ್ಸ್ ಯೂಸ್ ಮಾಡಿರುವಂಥದ್ದು. ಆಂಟಿಸ್ಕೈಡ್ ವೆಟ್ರೋ ಫಿಟಿಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ರೆ. ವುಡ್ ಬಂದ್ಬಿಟ್ಟು ನಮಗೆ ಟೀಕ್ ವುಡ್ ಬರುತ್ತೆ. ಈ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಬಾಲ್ಕನಿ, ಆರಾಮಾಗಿ ಒಂದು 4 ರಿಂದ 5 ಚೇರ್ಗಳು ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಈ ಬಾಲ್ಕನಿಯಲ್ಲಿ ಕೊಟ್ಟಿರುವಂಥದ್ದು. ವಾಲ್ಗಳಿಗೂ ಕೂಡ ನಮಗೆ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. WPC ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಆಗಿದೆ. ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಟಫಾನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಾಲ್ಕನಿ ಬಂದಿರುವಂತದ್ದು ಚೆನ್ನಾಗಿದೆ. ಈ ಏರಿಯಾ ಬಂದ್ಬಿಟ್ಟು ಇದು ಮಾಸ್ಟರ್ ಬೆಡ್ರೂಮ್, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡ್ಬೋದು ವೀಕ್ಷಕರೇ, ಆರಾಮಾಗಿ ಒಳ್ಳೆ ನಮಗೆ ಲೈಟ್ ಸೋರ್ಸ್ ಸಿಗ್ತಾ ಇರುವಂತದ್ದು. ಕ್ರಾಸ್ ಲೈಟಿಂಗ್ ನಮಗೆ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. POP ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡ್ಕೊಟ್ಟಿರುವಂತದ್ದು. ವುಡ್ ಪ್ಯಾನಲ್ ನಮಗೆ ಟಿವಿ ಕ್ಯಾಬಿನೆಟ್ ಕೂಡ ಆಗಿರುವಂತದ್ದು. ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಈ ಕಾಟ್ ಇಂದ ಫುಲ್ ಈ ಪೋರ್ಷನ್ ಫುಲ್ ಒಂದು ಸ್ಟ್ರಕ್ಚರ್ ಅಲ್ಲಿ ನಮಗೆ ಮಾಡಿರುವಂತದ್ದು. ವುಡ್ ಮತ್ತೆ POP ಎರಡು ಮಿಕ್ಸ್ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಅಲ್ಲಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಾಗಿದೆ. ಇಲ್ಲೂ ಕೂಡ ಅಷ್ಟೇ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಇದೆ. ಆ ಪೋರ್ಷನ್ ಫುಲ್ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಕೂಡ ಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ಸ್ಟಡಿ ಏರಿಯಾಗೆ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಇದು. ಇದ್ರ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ವಿತ್ ವಾರ್ಡ್ರೋಬ್ ಸಪರೇಟ್ ಆಗುತ್ತೆ. ಡ್ರೆಸ್ಸಿಂಗ್ ಏರಿಯಾ ಮತ್ತೆ ವಾರ್ಡ್ರೋಬ್ ಬಂದಿರುವಂತದ್ದು. ಇಲ್ಲಿ ಬಂದ್ಬಿಟ್ಟು ನಮಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿಲ್ಲ, ಓಪನ್ ಅಂಡ್ ಕ್ಲೋಸ್ ಆಗಿರುವಂತಹ ಡೋರ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಕೂಡ ನಮಗೆ ಬಾಕ್ಸ್ ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಆರಾಮಾಗಿ ಪಾರ್ಟಿಷನ್ ಮಾಡ್ಕೊಬಹುದು. ಆಲ್ರೆಡಿ ಇವ್ರು ಮಾಡ್ಬಿಟ್ಟಿದ್ದಾರೆ. ಈ ಪಾರ್ಟ್ ಅಲ್ಲಿ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಡ್ರೈ, ಈ ಪೋರ್ಷನ್ ಅಲ್ಲಿ ವೆಟ್ ಕೂಡ ನಾವು ಮಾಡ್ಕೊಬಹುದು. 2x4 ವೆಟ್ರೋ ಫಿಟಿಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋ ಫಿಟಿಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಾತ್ರೂಮ್ ಗಳು ಬಂದಿರುವಂತದ್ದು. ಸಖತ್ತಾಗಿ ಕಲರ್ ಕಾಂಬಿನೇಷನ್ ವರ್ಕ್ ನ ಮಾಡಿದ್ದಾರೆ. ಆರಾಮಾಗಿ ಪಾರ್ಟಿಷನ್ ಮಾಡ್ಕೊಬಹುದು. ಬಟ್ ಏನು ಅಂದ್ರೆ ನೋಡಿ, ಬಾರ್ಡರ್ ಗಳೆಲ್ಲ ನಮಗೆ ಗ್ರಾನೈಟ್ ವರ್ಕ್ ಅಲ್ಲೂ ಮಾಡಿದ್ದಾರೆ. ನಮಗೆ ಬಾತ್ರೂಮ್ ಅಲ್ಲಿ ಕೂಡ ವರ್ಕ್ ನ ಮಾಡಿರುವಂತದ್ದು ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಹೋಗೋಣ. ಸೇಮ್ ಸ್ಟೇರ್ ಕೇಸ್ಗೆ ನಮಗೆ ಇಟಾಲಿಯನ್ ಮಾರ್ಬಲ್ ಕಂಪ್ಲೀಟ್ ಆಗಿದೆ. ಸೆಂಟ್ರಲ್ ನಮಗೆ ಬಾರ್ಡರ್ ಕೂಡ ಕೊಟ್ಟಿರುವಂತದ್ದು. ಈಗ ಇದು 3ನೇ ಫ್ಲೋರ್ ಅಲ್ಲಿ ಇದ್ದೀವಿ. ಸೇಮ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೇಮ್ ಸ್ಪೇಸ್ ನಮಗೆ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದ್ರ ಪಕ್ಕದಲ್ಲಿ ಕೂಡ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಫುಲ್ ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಬಾಕ್ಸ್ ವ್ಯವಸ್ಥೆ, POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿದ್ದಾರೆ. ಬಾಲ್ಕನಿ ಮತ್ತೆ ಬಾತ್ರೂಮ್. ಇಲ್ಲೂ ಅಷ್ಟೇ ವೀಕ್ಷಕರೇ, ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಮಗೆ ರೆಡಿ ಇದೆ. ವಿತ್ ಸ್ಟೋರೇಜ್ ವೈಸ್ ಅಲ್ಲಿ ಕುಶನ್ ಅಲ್ಲಿ ಹಾಕೊಟ್ಟಿದ್ದಾರೆ. ನೋಡಿ, ಪೋರ್ಷನ್ ಫುಲ್ ಕುಶನ್ ಅಲ್ಲಿ ಹಾಕಿದ್ದಾರೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡ್ರಲ್ಲ, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೇಸ್ ಇದೆ. ಸೇಮ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಮ್ ಡಿಸೈನ್ ಯೂಸ್ ಮಾಡಿದ್ದಾರೆ. ಸೇಮ್ ಸ್ಪೇಸ್ ಇದೆ. ಎಲ್ಲಾ ಬಾತ್ರೂಮ್ಗೂ ಕಾಪಿ ಪೇಸ್ಟ್ ಮಾಡಿರೋದು. ವರ್ಕ್ ಸೂಪರ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಬಾಲ್ಕನಿ ಏರಿಯಾ. ಕೆಳಗಡೆ ಬಾಲ್ಕನಿ ನೋಡಿದ್ರಲ್ಲ, ಸೇಮ್ ಏರಿಯಾ ಬರುತ್ತೆ ಇದು. ಈಗ ಇದು ಬಂದ್ಬಿಟ್ಟು ನಮಗೆ 3 ಬೆಡ್ರೂಮ್ ಆಗುತ್ತೆ. ಕೆಳಗಡೆ ಹಾಲ್ ಅಲ್ಲಿರೋ ಬೆಡ್ರೂಮ್ ಕಂಪೇರ್ ಮಾಡ್ಕೊಂಡ್ರೆ ನಮಗೆ 4 ಬೆಡ್ರೂಮ್ ಆಗುತ್ತೆ. ಇದು 5ನೇ ಬೆಡ್ರೂಮ್. 5 BHK ಹೌಸು. ಕೆಳಗಡೆ ರೂಮ್ ಬಿಟ್ರೆ 4 BHK ಹೌಸು. 4 ಬೆಡ್ರೂಮ್ಗೂ 4 ಕಾಟ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಕೆಳಗಡೆ ಚಿಲ್ಡ್ರನ್ಸ್ ಬೆಡ್ರೂಮ್ ನೋಡಿದ್ವಲ್ಲ ವೀಕ್ಷಕರೇ, ಸೇಮ್ ಕಾನ್ಸೆಪ್ಟ್ ನ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ ಈ ಪೋರ್ಷನ್ ಫುಲ್ ವುಡ್ ಪ್ಯಾನಲ್ ಎಲ್ಲ ಮಾಡಿ ಗ್ರ್ಯಾಂಡ್ ಆಗಿ ಮಾಡಿದ್ರು. ಬಟ್ ಇದು ಕೂಡ ನಮಗೆ ಗ್ರ್ಯಾಂಡ್ ಆಗಿದೆ. ಬಟ್ ಈ ಪೋರ್ಷನ್ ನಮಗೆ ವುಡ್ ಪ್ಯಾನಲ್ ಏನು ಮಾಡಿಲ್ಲ. ಟಿವಿಗೆ ವೈರ್ ಕೂಡ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ವಾಲ್ ಅಲ್ಲಿ ಬೇಕಾದ್ರೆ ಈ ಪೋರ್ಷನ್ ಯೂಸ್ ಮಾಡ್ಕೋಬಹುದು. ಬ್ಯೂಟಿಫುಲ್ ಆಗಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಕಾಟ್ ಕೂಡ ಹಾಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ 4 ಕಾಟ್ಗಳು ಇರುವಂತದ್ದು. ಇಲ್ಲಿ ಒಂದು ನಮಗೆ ಸ್ಟಡಿ ಟೇಬಲ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಬರುತ್ತೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ರೂಮು, ಸೇಮ್ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು. ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ಬೈಫರ್ಕೇಶನ್ ಮಾಡಿದ್ದಾರೆ. ಡ್ರೈ ಮತ್ತೆ ವೆಟ್ ಕೂಡ ಹಾಕೋಬಹುದು. 2x4 ವೆಟ್ರೋ ಫಿಟಿಲ್ಸ್, ಆಂಟಿಸ್ಕೈಡ್ ವೆಟ್ರೋ ಫಿಟಿಲ್ಸ್. ವೆಟ್ರೋ ಫಿಟಿಲ್ಸ್ ಅಲ್ಲಿ ಗ್ರಾನೈಟ್ ಕೂಡ ನಮಗೆ ಬಾರ್ಡರ್ ಅಲ್ಲಿ ನಮಗೆ ಪಾರ್ಟಿಷನ್ ಮಾಡಿರುವಂತದ್ದು. ವರ್ಕ್ ವಿಷಯದಲ್ಲಿ ಏನು, ಸಿವಿಲ್ ವರ್ಕ್ ವಿಷಯದಲ್ಲಿ ಏನು ಮಾತಾಡೋ ಹಾಗೆ ಇಲ್ಲ. ಅಷ್ಟು ಕ್ಲೀನ್ ಆಗಿ ಮಾಡಿರುವಂತದ್ದು. ಸಖತ್ತಾಗಿ ಒಳ್ಳೆ ಅಕಾಮಿಡೇಷನ್ ಇಲ್ಲಿ ಬಂದಿರುವಂತಹ ಪ್ರಾಪರ್ಟಿ. ಈ 30-40 ಇಲ್ಲಿ ಕಟ್ಟಿರುವಂತಹ ಪ್ರಾಪರ್ಟಿ. ಈಗ ಟೆರೆಸ್ಗೆ ಹೋಗ್ತಾ ಇದೀವಿ. ಲಿಫ್ಟ್ ಇಲ್ಲಿ ಎಂಡ್ ಆಗುತ್ತೆ. ಈ ಫ್ಲೋರ್ಗೆ ಎಂಡ್ ಆಗುತ್ತೆ. ಇದ್ರ ಮೇಲೆ ಹೋಗೋದಕ್ಕೆ ನಾವು ಸ್ಟೇರ್ ಕೇಸ್ ನ ಯೂಸ್ ಮಾಡಬೇಕು. ಲಿಫ್ಟ್ ಏರಿಯಾ ನೋಡಿ, ಇದು ಲಿಫ್ಟ್ ರೂಮ್ ಒಳಗಡೆನೆ ಕೊಟ್ಬಿಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ.
ಚೆನ್ನಾಗಿದೆ. ಯಾವುದೋ ಔಟ್ ಸೈಡಲ್ಲಿ ಇಲ್ದಿರ ಒಳಗಡೆ ಕೊಟ್ಬಿಟ್ಟಿದ್ದಾರೆ. ಇದು ಸ್ಟೇರ್ ಕೇಸ್ ಅಂದರೆ ಟೆರೆಸ್ಗೆ ಹೋಗೋದಕ್ಕೆ MS ಗೇಟು. ಹೆವಿ ಗೇಜ್ ಎಲ್ಲ ಇದ್ದಾವೆ. ಈಗ ಟೆರೆಸಲ್ಲಿ ಇದ್ದೀನಿ. ಟೆರೆಸ್ ಫ್ಲೋರಿಂಗಲ್ಲಿ ನಮಗೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ವಿತ್ ಗ್ರೋಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ನಮಗೆ ಆರಾಮಾಗಿ ಹಂಚ್ ಹಾಕೊಂಡ್ರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ನಮಗೆ ವಿಶಾಲವಾಗಿ ಬಂದಿರೋದ್ರಿಂದ. ಈ ಪೋರ್ಷನಲ್ಲಿ ವಾಷಿಂಗ್ ಮಿಷಿನ್ಗೆ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಟ್ಯಾಂಕ್ ಇಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಟ್ಯಾಂಕ್ ಇಟ್ಟಿರುವಂಥದ್ದು ಪಿಲ್ಲರ್ ಕನ್ಸ್ಟ್ರಕ್ಷನ್. 2 ಟ್ಯಾಂಕ್ಗಳು ಕೊಟ್ಟಿದ್ದಾರೆ. ಇಲ್ಲೂ ನಮಗೆ ಈ ಪೋರ್ಷನಲ್ಲೂ ಕೂಡ ಆ ಪೋರ್ಷನ್ ಕೂಡ ನಮಗೆ ವಾಷಿಂಗ್ ಮಿಷಿನ್ ಏರಿಯಾಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಹಾಕೋಗಳಿಗೆ ಇಲ್ಲಿ T ಆಂಗಲ್ ಒಂದು ಕೊಟ್ಟಿರುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಒಳ್ಳೆ ಲಕ್ಸುರಿಯಾಗಿ ನಮಗೆ ಬಿಲ್ಡ್ ಆಗಿದ್ದಾರೆ. ಔಟರ್ ಲೊಕೇಶನ್ ನೋಡಿ, ತುಂಬಾ ಅಂದ್ರೆ ತುಂಬಾನೇ ಮನೆಗಳಾಗಿದೆ. ಇನ್ನು ಕೂಡ ಕನ್ಸ್ಟ್ರಕ್ಷನ್ ಆಗ್ತದೆ. ನೆಕ್ಸ್ಟ್ ಫ್ಯೂಚರ್ಗೆ ಅಪಾರ್ಟ್ಮೆಂಟ್ ಬರ್ಬೋದು. ವರ್ಕ್ ಶುರು ಮಾಡ್ತಾ ಇದ್ದಾರೆ. ಆ ಕಡೆಗೂ ಅಪಾರ್ಟ್ಮೆಂಟ್ಗಳಿದೆ. ಅಲ್ಲಿ ನೋಡಿ, ಅಲ್ಲೂ ಅಷ್ಟೇ ಅಪಾರ್ಟ್ಮೆಂಟ್ಗಳಾಗಿರುವಂಥದ್ದು. ಫುಲ್ಲು ಕಂಪ್ಲೀಟ್ ಆಗಿರುವಂತಹ BDA ಪ್ರಾಪರ್ಟಿ ಇದು. ಮನೆ ಮುಂದೆಗಡೆ 40 ಅಡಿ ರೋಡು, 60 ಅಡಿ ರೋಡು ಈ ಪೋರ್ಷನಲ್ಲಿ ಇದೆ ನೋಡಿ. ಇದು ಬಂದ್ಬಿಟ್ಟು ನಮಗೆ 60 ಅಡಿ ರೋಡು. 60 ಅಡಿ ರೋಡಿಂದ ಬರೀ ನಮ್ಗೆ 5ನೇ ಸೈಟ್ ಏನೋ ಬರುತ್ತೆ ಅಷ್ಟೇ. ಅಷ್ಟು ಹತ್ರದಲ್ಲಿದೆ. ಆ ರೋಡಿಂದ ನಾವು ಲೆಫ್ಟ್ಗೆ ಹೋದ್ರೆ ಡೈರೆಕ್ಟಾಗಿ ನಾವು ಗೊಟ್ಟಿಗೆರೆ ಬನ್ನರ್ಘಟ್ಟ ರೋಡ್ಗೆ ಅಟ್ಯಾಚ್ ಆಗ್ತೀವಿ. ಡಿ-ಮಾರ್ಟಿಗೆ ಇಲ್ಲಿಂದ ಬರೀ ಒಂದು 1.5 ಕಿಲೋಮೀಟರ್ ದೂರದಲ್ಲಿ ಡಿ-ಮಾರ್ಟ್ ಮತ್ತೆ ನೈಸ್ ರೋಡ್ ಜಂಕ್ಷನ್ ಇದೆ, ಗೊಟ್ಟಿಗೆರೆ ಇದೆ. ನೆಕ್ಸ್ಟ್ ಫ್ಯೂಚರ್ಗೆ ಒಂದು 2 ವರ್ಷದಲ್ಲಿ ನಮಗೆ ಗೊಟ್ಟಿಗೆರೆಗೆ ಮೆಟ್ರೋ ಬೇರೆ ಬರ್ತಾ ಇದೆ. ಆ ಮೆಟ್ರೋ ಬಂದ್ಬಿಟ್ಟು ಡೈರೆಕ್ಟ್ ಏರ್ಪೋರ್ಟ್ಗೆ, ವೈಟ್ಫೀಲ್ಡ್ ಇಂದ ಏರ್ಪೋರ್ಟ್ಗೆ ಹೋಗುವಂತ ಕನೆಕ್ಟಿವಿಟಿಲಿ ಬರ್ತಾ ಇರುವಂತಹ ಮೆಟ್ರೋ ಬಂತು ಅಂದ್ರೆ ಈ ಪ್ರಾಪರ್ಟಿಗೆ ಹೇಳ್ತಾ ಇರೋ ರೇಟು ಕಡಿಮೆನೆ ಅಂತಾನೆ ಹೇಳ್ಬೋದು. ಮೆಟ್ರೋ ಒಂದ್ಸತಿ ಸ್ಟಾರ್ಟ್ ಆದ್ರೆ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮೆಟ್ರೋಗೆ ತುಂಬಾ ಆಕ್ಸೆಸಬಲ್ ಹತ್ರ ಇದೆ. ಇದ್ರ ಜೊತೆಗೆ NPS ಸ್ಕೂಲು, ಆ ಕಡೆ ನಮಗೆ ಪೂರ್ಣ ವಿಕಾಸ ಸ್ಕೂಲು, ಈ ಪೋರ್ಷನ್ ಅಲ್ಲಿ ಜೂಬ್ಲಿ ಹೈಸ್ಕೂಲ್ ಕೂಡ ಬರುತ್ತೆ. RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಕೂಡ ಈ ಕಡೆ ಈ ಪ್ರಾಪರ್ಟಿಯಿಂದ ಬರೀ ನಮಗೆ 1.5 ಕಿಲೋಮೀಟರ್ ದೂರದಲ್ಲೇ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮೈನ್ ಅಡ್ವಾಂಟೇಜ್ ಏನಂದ್ರೆ ರೋಡ್ ಬಿಡ್ತು. 40 ಅಡಿ ರೋಡು ಸಿಗೋದಿಲ್ಲ. 30-40 ಕೊಡ್ತಾರೆ ಬಿಟ್ರೆ 30-40ಗೆ 30 ಫೀಟ್ ಕೊಡ್ತಾರೆ ಬಟ್ ಇಲ್ಲಿ ನಮಗೆ 40 ಅಡಿ ರೋಡ್ ಸಿಗ್ತಾ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.